ಮೊದಲನೇ ಆನಿವರ್ಸರಿನಲ್ಲಿ ನೀವು ಅವ್ರ ಹೊಟ್ಟೆಗೆ ಮುಕ್ಕಿಸ್ಕೊಡ್ತಾ ಇದ್ರಿ. 25ನೇ ಆನಿವರ್ಸರಿನಲ್ಲಿ ಅವರು ನಿಮ್ಮ ಹೊಟ್ಟೆಗೆ ಕಿಸ್ಕೊಡೋ ತರ ಆಗುತ್ತೆ ಈ 5 ಟಿಪ್ಸ್ ನ ನೀವು ಫಾಲೋ ಮಾಡಿಲ್ಲ ಅಂತ. ಹೆಚ್ಚಾಗಿ ಬಹಳಷ್ಟು ಗಂಡಸರು ಜವಾಬ್ದಾರಿಯ ಹಿಂದೆ ಓಡ್ತಾ ಅವರ ದೇಹದ ಆರೋಗ್ಯದ ಮೇಲೆ ಅಷ್ಟೊಂದು ಬೆಲೆ ಕೊಡೋದಿಲ್ಲ. ಎಲ್ಲಿ ತನಕ ಅವ್ರಿಗೊಂದು ಆರೋಗ್ಯ ಸಮಸ್ಯೆ ಆಗೋ ತನಕ ಅವ್ರು ಅದ್ರ ಬಗ್ಗೆ ಸೀರಿಯಸ್ ಆಗೋದಿಲ್ಲ. ಸೊ ಹೀಗಾಗಿ ತುಂಬಾ ಜನರಿಗೆ ಒಂದು 40-45 ವರ್ಷ ಆಗ್ತಿದ್ದಂಗೆ ಬ್ಲಡ್ ಪ್ರೆಷರ್, ಡಯಾಬಿಟೀಸ್, ಹೈ ಕೊಲೆಸ್ಟ್ರಾಲ್ ಈ ತರ ಹಲವಷ್ಟು ಸಮಸ್ಯೆಗಳು ಬರುತ್ತೆ. ಕಾರಣ ಟೈಮ್ ಇದ್ದಾಗ ಆಕ್ಟಿವ್ ಆಗಿರೋದಿಲ್ಲ. ಲೇಟ್ ನೈಟ್ ಡಿನ್ನರ್, ಪಾರ್ಟೀಸ್, ಟೆನ್ಷನ್ ಆಯ್ತಾ ಒಂದ್ ಪೆಗ್ ಹಾಕೋದು. ಆರೋಗ್ಯ ಅಂತ ಬಂದಾಗ ಅದು ಸ್ವಲ್ಪ ಲಾಸ್ಟ್ ಪ್ರಿಯಾರಿಟಿ ಆಗುತ್ತೆ. ನಿಮ್ ಫ್ಯಾಮಿಲಿಗೋಸ್ಕರ ದುಡಿತಿದ್ದೀರಾ, ಕಷ್ಟಪಡ್ತಿದ್ದೀರಾ, ಎಲ್ಲ ಆಸ್ತಿ ಸಂಪತ್ತು ಎಲ್ಲ ಮಾಡಿಟ್ಟಿದ್ದೀರಾ. ವಯಸ್ಸಾದ್ಮೇಲೆ ಅದನ್ನ ಎಂಜಾಯ್ ಮಾಡೋಣ ಅಂತ ಅನ್ಕೊಂಡಿದ್ರೆ ಅವಾಗ ಎಂಜಾಯ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಿಮ್ಗೆ ಕೆಲವೊಂದು ಕಾಯಿಲೆಗಳು ಬಂದಿರುತ್ತೆ. ಆ ಕಾಯಿಲೆಗಳು ಆ ರೀತಿ ಎಂಜಾಯ್ಮೆಂಟ್ ನ ಮಾಡಿದಾಗ ಡಬಲ್ ಆಗುತ್ತೆ. ಎಸ್ಪೆಷಲಿ ಡಯಾಬಿಟೀಸ್, ಬ್ಲಡ್ ಪ್ರೆಷರ್, ಸ್ಟ್ರೋಕ್ ಈ ರೀತಿ ಸಮಸ್ಯೆಗಳೆಲ್ಲ ಬಂದಾಗ ನೀವು ಎಷ್ಟೇ ಆಸ್ತಿ ಸಂಪತ್ತು ಏನೇ ಕೂಡಿಟ್ಟಿದ್ರು ಅದು ಯಾವ್ದನ್ನು ಎಂಜಾಯ್ ಮಾಡಕ್ ಆಗಲ್ಲ. ಬಿಕಾಸ್ ಸಮಯ ಇದ್ದಾಗ ನಿಮ್ಮ ಆರೋಗ್ಯನ ಇಂಪ್ರೂವ್ ಮಾಡಿಲ್ಲ, ನಿಮ್ಮ ಇನ್ವೆಸ್ಟ್ಮೆಂಟ್ ನ ನಿಮ್ಮ ದೇಹದ ಮೇಲೆ ಮಾಡದೆ ಬರೀ ಹಣ ದುಡಿಯೋದ್ರಲ್ಲಿ, ಅಥವಾ ಚಿಂತೆ ಬಂತು ಇಮಿಡಿಯೇಟ್ ಆಗಿ ಹೋಗಿ ಫ್ರೆಂಡ್ಸ್ ಜೊತೆ ಬಾರಲ್ಲಿ ಒಂದು ಪೆಗ್ ಹಾಕೊಂಡು ಕುತ್ಕೊಳ್ಳೋದು, ಈ ತರ ಹ್ಯಾಬಿಟ್ಸ್ ಗಳನ್ನ ಮಾಡಿದಾಗ ನಿಮ್ಗೆ ಸಮಸ್ಯೆ ಬಂದಾಗ ನೀವು ಅವಾಗ ಇಮಿಡಿಯೇಟ್ ಆಕ್ಷನ್ ತಗೊಳ್ಳೋದಕ್ಕೆ, ನಿಮ್ಮ ಜೀವನ ಶೈಲಿ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ದೇಹದಲ್ಲಿ ಶಕ್ತಿ ಇದ್ದಾಗ ನಿಮ್ಮ ಜೀವನ ಶೈಲಿನ ಬದಲಾಯಿಸಬೇಕು, ನಿಮ್ಮ ಆಹಾರ ಕ್ರಮನ ಚೆನ್ನಾಗಿ ಫಾಲೋ ಮಾಡಬೇಕು, ಒಂದಿಷ್ಟು ವ್ಯಾಯಾಮ, ಇದನ್ನೆಲ್ಲ ನಿಮ್ಮ ಲೈಫ್ ಸ್ಟೈಲ್ ಅಳವಡಿಸ್ಕೊಂಡ್ರೆ 25ನೇ ವರ್ಷದ ಆನಿವರ್ಸರಿಯಲ್ಲಿ ನಿಮ್ಮ ಹೆಂಡತಿ ರೀತಿ ಹೊಟ್ಟೆಗೆ ಹಾಕಿಸ್ಕೊಡುವಂತಹ ಸಂದರ್ಭ ಬರೋದಿಲ್ಲ. ನಿಮ್ಮ ಪಾರ್ಟ್ನರ್ಗೆ ಶೇರ್ ಮಾಡಿ ಇದನ್ನ.